ದೇವರು ನಮಗೆ ವರಗಳನ್ನು ಕೊಡ್ತಾರೆ. ಆದರೆ ದೇವರು ನಮಗೆ ಕೊಟ್ಟಂತ ವರಗಳ ವಿಷಯದಲ್ಲಿ ನಾವು ನಿರ್ಲಕ್ಷ್ಯದಿಂದ ಇರಬಾರದು. ದೇವರು ನಮಗೆ ವರಗಳನ್ನು ಕೊಡ್ತಾರೆ, ಆದ್ರೆ ಆ ವರಗಳ ವಿಷಯದಲ್ಲಿ ನಾವು ನಿರ್ಲಕ್ಷ್ಯದಿಂದ ಇರಬಾರದು. ದೇವರ ವಾಕ್ಯವನ್ನ ನಾವು ಓದಿ ನೋಡುವಾಗ ತಿಮೋಥನಿಗೆ ಬರೆದಂತ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಸಭೆಯ ಹಿರಿಯರು ಪ್ರವಾದನೆಯ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನಿಟ್ಟಾಗ ಅದು ನನಗೆ ಕೊಡಲ್ಪಟ್ಟಿತಲ್ಲ. ಇಲ್ಲಿ ಪೌಲನು ತಿಮೋಥಿಗೆ ಬರೆಯುವಂತ ಮಾತೇನಂತಂದ್ರೆ, ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಅಂದ್ರೆ ನಿನ್ನಲ್ಲಿ ವರಗಳಿವೆ, ಆ ವರಗಳನ್ನ ನೀನೇನ್ ಮಾಡಬೇಡ, ಅಲಕ್ಷ್ಯ ಮಾಡಬೇಡ. ಅಲಕ್ಷ್ಯ ಮಾಡಬೇಡ ಅಂತಂದ್ರೆ ಏನು? ದೇವರು ವರವನ್ನು ಕೊಟ್ಟಿದ್ದಾರೆ, ಆದ್ರೆ ಆ ವರವನ್ನ ನಾನು ಏನಕ್ಕೂ ಬಳಸ್ತಾ ಇಲ್ಲ, ಆ ವರದ ಕಡೆಗೆ ನಾನು ಗಮನ ಕೊಡ್ತಾ ಇಲ್ಲ. ಆ ವರವನ್ನ ಉಪಯೋಗಿಸಿ ನಾನು ಏನ್ ಮಾಡ್ಬೇಕು ಅದನ್ನ ಮಾಡೋದಕ್ಕೋಸ್ಕರ ಅದನ್ನ ಬಳಸ್ಕೊಂತ ಇಲ್ಲ. ಸುಮ್ನೆ ಅದನ್ನ ಪಕ್ಕದಲ್ಲಿ ಹಾಕ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದ್ದೀನಿ. ಆ ರೀತಿಯಾಗಿ ನೀನು ಅಲಕ್ಷ್ಯ ಮಾಡಬೇಡ ಅಂತ ಬರೆಯೋದನ್ನ ನಾವು ಕಾಣ್ತೇವೆ. ಇದು ಮಾತ್ರ ಅಲ್ದಿರ ತಿಮೋಥನಿಗೆ ಬರೆದಂತ 2ನೇ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದ್ದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. ಇಲ್ಲಿ ತಿರುಗಿ ಪೌಲನು ತಿಮೋಥಿಗೆ ಬರೆಯುವಂತ ಮಾತೇನಂತಂದ್ರೆ, ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದ್ದರ ಮುಖಾಂತರ ದೇವರು ನನಗೆ ಕೊಟ್ಟಂತ ಕೃಪಾ ವರವನ್ನ ನೀನೇನ್ ಮಾಡ್ಬೇಕು, ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. ಆಗ ಒಂದು ಸರಿ ತಾನು ಬರೆಯುತ್ತಾ ಹೇಳೋ ಮಾತೇನಂತಂದ್ರೆ, ನಿನ್ನಲ್ಲಿರುವಂತ ವರವನ್ನ ನೀನು ಅಲಕ್ಷ್ಯ ಮಾಡಬೇಡ ಅಂತ ಬರೀತಾರೆ. ಇನ್ನೊಂದ್ಸರಿ ತಾನು ಬರೆಯೋ ಮಾತೇನಂತಂದ್ರೆ, ನಿನ್ನಲ್ಲಿರುವಂತ ಕೃಪಾವರವನ್ನ ನೀನು ಪ್ರಜ್ವಲಿಸುವಂತೆ ಮಾಡು ಅಂತ ನನಗೆ ಜ್ಞಾಪಕ ಕೊಡ್ತೀನಿ ಅಂತ ಪೌಲನು ಬರೆಯೋದನ್ನ ನಾವು ಕಾಣ್ತೇವೆ. ಆಗ ದೇವರು ನಮಗೆ ವರಗಳನ್ನು ಕೊಡ್ತಾರೆ, ಆದ್ರೆ ಆ ವರಗಳನ್ನ ನಾವೇನ್ ಮಾಡ್ಬೇಕು, ನಿರ್ಲಕ್ಷ್ಯ ಮಾಡಬಾರದು. ಆದ್ರೆ ಅದ್ರ ಕಡೆಗೆ ನಾವು ಗಮನವನ್ನು ಕೊಟ್ಟು ಅದನ್ನ ಪ್ರಜ್ವಲಿಸುವ ಹಾಗೆ ನಾವು ಮಾಡುವಂತವர்களಾಗಿ ಇರಬೇಕು. ಹಲ್ಲೆಲೂಯಾ. ಅನೇಕರು ಏನ್ ಮಾಡ್ತಾರೆ, ದೇವರೇ ನನಗೆ ವರ ಕೊಡು ಸ್ವಾಮಿ, ನನಗೆ ವರ ಕೊಡು ಸ್ವಾಮಿ, ವರ ಕೊಡು ಸ್ವಾಮಿ, ವರ ಕೊಡು ಸ್ವಾಮಿ ಅಂತ ಎಷ್ಟೋ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ದೇವರು ಏನೋ ಒಂದು ವರ ಕೊಟ್ಟ ಮೇಲಿಂದ ಆ ವರವನ್ನು ಇಸ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಅವಾಗ ದೇವರಿಂದ ಏನೋ ಒಂದು ವರ ಪಡ್ಕೊಂಡು ಸುಮ್ಮನೆ ಅದನ್ನ ಇಟ್ಬಿಟ್ಟು ಇರೋದಕ್ಕೋಸ್ಕರವಾಗಿನ ದೇವ್ರು ವರ ಕೊಡ್ತಾರೆ. ದೇವರಿಂದ ಏನೋ ಒಂದು ವರವನ್ನು ಇಸ್ಕೊಂಡು ಸುಮ್ಮನೆ ಇಟ್ಬಿಟ್ಟು ನನಗೆ ಈ ತರ ವರ ಇದೆ ಅಂತ ಹೇಳ್ಕೊಂಡು ಸುಮ್ಮನೆ ಓಡಾಡೋದಕ್ಕೋಸ್ಕರ ದೇವ್ರ ವರ ಕೊಡೋದಿಲ್ಲ. ಆದ್ರೆ ಆ ವರವನ್ನು ಉಪಯೋಗಿಸಿ ಅದು ಪ್ರಜ್ವಲಿಸುವ ಹಾಗೆ ಮಾಡಿ ನಾವು ದೇವರಿಗೋಸ್ಕರ ಅದರಿಂದ ಏನೋ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿನೇ ದೇವರು ನಮಗೆ ಕೊಡುವಂಥದ್ದು. ಒಂದು ವೇಳೆ ದೇವರು ಪರಿಶುದ್ಧಾತ್ಮರ 9 ವರಗಳಲ್ಲಿ ಯಾವುದೋ ಒಂದು ವರವನ್ನು ನಮಗೆ ಕೊಡ್ಬೋದು, ಅಥವಾ 9 ವರಗಳನ್ನು ಸಹ ನಾವು ಕೊಡ್ಬೋದು. ಅದನ್ನು ಉಪಯೋಗಿಸಿ ದೇವ ರಾಜ್ಯಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಅದನ್ನ ಮಾಡುವಂತವர்களಾಗಿ ನಾವು ಇರಬೇಕು. ಸಹಜವಾಗಿ ಅನ್ಯ ಭಾಷೆ ವರವನ್ನ ತುಂಬಾ ಜನಗಳಿಗೆ ದೇವರು ಕೊಟ್ಟಿರ್ತಾರೆ. ಎಷ್ಟೋ ಜನಗಳು ದೇವರೇ ನನಗೆ ಅನ್ಯ ಭಾಷೆ ವರ ಕೊಡು, ಅನ್ಯ ಭಾಷೆ ವರ ಕೊಡು, ಅನ್ಯ ಭಾಷೆ ವರ ಕೊಡು ಅಂತ ಪ್ರಾರ್ಥನೆ ಮಾಡಿ ಅನ್ಯ ಭಾಷೆ ವರವನ್ನ ಹೊಂದ್ಕೊಂಡಿರ್ತಾರೆ. ಅದು ಪವಿತ್ರ ಆತ್ಮರ 9 ವರಗಳಲ್ಲಿ ಒಂದು ವರ. ಆದ್ರೆ ಅನ್ಯ ಭಾಷೆ ವರವನ್ನ ದೇವರೇ ನನ್ನ ಕೊಡು 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 ಅಂತ ಹೇಳಿ ಹೊಂದ್ಕೊಳ್ತಾರೆ. ಆದ್ರೆ ಹೊಂದ್ಕೊಂಡ ನಂತರ ಏನ್ ಮಾಡ್ತಾರೆ, ತಗೊಂಡಾಗಿ ಹಳ್ಳ ತೊಡ್ಬಿಟ್ಟು ಕಾಸನ್ನ ಆ ಮುಚ್ಚಿಟ್ಟ ಆಳ್ನಂತೆ ಇವರು ಅನ್ಯ ಭಾಷೆನ ಮುಚ್ಚಿಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಕೇಳೋರ್ಗೆ ನನಗೆ ಅನ್ಯ ಭಾಷೆ ಇದೆ, ನಾನು ಪವಿತ್ರಾತ್ಮ ಭರಿತನಾಗಿದ್ದೀನಿ ಅಂತ ಹೇಳ್ಕೊಂಡು ಸುಮ್ಮನೆ ಇರ್ತಾರೆ. ಆದ್ರೆ ಅದಕ್ಕೋಸ್ಕರವಾಗಿ ಎಲ್ಲ ದೇವರು ಕೊಡುವಂಥದ್ದು ಆ ಅನ್ಯ ಭಾಷೆ ವರವನ್ನೇ ಉಪಯೋಗಿಸಿ ದೇವರಾಜ್ಯಕ್ಕೆ ಪ್ರಯೋಜನವಾದ ಕಾರ್ಯವನ್ನು ನಾವು ಮಾಡಬೇಕು. ಹೆಂಗೆ ಮಾಡೋದು ಅಂತಂತಂದ್ರೆ, ನಾವು ಪ್ರತಿ ದಿವಸ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ದೇವರು ನಮಗೆ ಕೊಟ್ಟಿರುವಂತ ಅನ್ಯ ಭಾಷೆ ಮುಖಾಂತರ ದೇವರೊಟ್ಟಿಗೆ ಮಾತಾಡುವಂತವರಾಗಿರ್ಬೇಕು. ದೇವರ ವಾಕ್ಯ ಹೇಳುತ್ತೆ, ಅನ್ಯ ಭಾಷೆ ಮಾತಾಡುವಂತವನು ತನಗೆ ತಾನೇ ಭಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುವನೆಂಬುದಾಗಿ. ಆಗ ನೀವು ಅನ್ಯ ಭಾಷೆ ಮಾತಾಡುವಾಗ ನಿಮ್ಮಲ್ಲಿ ದೇವರ ಮೇಲಿನ ಭಕ್ತಿ ವೃದ್ಧಿ ಆಗುತ್ತೆ. ಆಗ ದೇವರು ಸುಮ್ಮನೆ ವೃತ ಅನ್ಯ ಭಾಷೆ ವರವನ್ನು ಕೊಟ್ಟಿಲ್ಲ, ಅದನ್ನ ಬಳಸ್ಕೊಳ್ಳೋದಕ್ಕೋಸ್ಕರವಾಗಿ ಕೊಟ್ಟಿದ್ದಾರೆ. ಈಗ ನಿಮ್ಮಲ್ಲಿ ಅನೇಕರು ಅನ್ಯ ಭಾಷೆ ವರವನ್ನು ಪಡೆದಿರಬಹುದು. ಅನ್ಯ ಭಾಷೆ ವರವನ್ನು ಪಡೆದು ನೀವೇನ್ ಮಾಡ್ತಾ ಇದ್ದೀರಾ? ಪ್ರತಿ ದಿವಸ ದೇವರ ಸನ್ನಿಧಿಯಲ್ಲಿ ಅನ್ಯ ಭಾಷೆಯಿಂದ ಮಾತಾಡುವಂತವರಾಗಿದ್ದೀರಾ? ಆಗ ನಾವು ಅನ್ಯ ಭಾಷೆ ವರವನ್ನು ಪಡೆದಿದ್ದೀವಿ ಅಂತಂದ್ರೆ ಪ್ರತಿ ದಿವಸ ಇಷ್ಟು ಸಮಯ ಅಂತ ಕುಳಿತು ನಾವು ಅನ್ಯ ಭಾಷೆ ಮುಖಾಂತರ ದೇವರೊಟ್ಟಿಗೆ ಮಾತಾಡುವಂತವರಾಗಿರ್ಬೇಕು. ನಿಮಗೆ ನೇರವಾಗಿ ಅವ್ರ ಜೊತೆ ಮಾತಾಡಕ್ಕೆ ಅವಕಾಶ ಕೊಟ್ರೆ ಏನ್ ಹೇಳ್ತೀರಾ? ದೇವರೇ ನನಗೆ ಅವಾಗ ಮೈಗುಷರ್ ತಪ್ತಾ ಇರ್ತಪ್ಪ, ನನಗೆ ಒಳ್ಳೆ ಆರೋಗ್ಯ ಕೊಡಪ್ಪ. ಅಯ್ಯೋ ನನ್ ಮಗ ಹೇಳಿ ಮಾತ್ರ ಕೇಳೋದಿಲ್ಲಪ್ಪ, ಅವ್ನಿಗೆ ಸ್ವಲ್ಪ ಬುದ್ಧಿ ಕೊಡಪ್ಪ. ನನ್ ಗಂಡ ಸರಿ ಇಲ್ಲ ಸ್ವಾಮಿ, ಅಯ್ಯೋ ಮಂಡ ಅಂದ್ರೆ ಮಂಡ, ಅವ್ನಿಗೆ ಬುದ್ಧಿ ಕೊಡಪ್ಪ ಸ್ವಲ್ಪ. ದೇವ್ರೇ ನಂದಿ ಸರಿ ಇಲ್ಲಪ್ಪ, ಹೇಳಿ ಮಾತಾ ಕೇಳಲ್ಲ ಹೇಳು, ಅವ್ನು ಸ್ವಲ್ಪ ಬುದ್ಧಿ ಕೊಡಪ್ಪ. ನಮ್ಮ ಅತ್ತೆ ಸರಿ ಇಲ್ಲ, ನಮ್ಮ ಅಮ್ಮ ಸರಿ ಇಲ್ಲ, ನಮ್ಮ ಅಪ್ಪ ಸರಿ ಇಲ್ಲ,
ನಮ್ ತಮ್ಮ ಸರಿ ಇಲ್ಲ, ಅಣ್ಣ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಯಾರು ಸರಿ ಇಲ್ಲ ಜಗತ್ತಲ್ಲಿ, ಇವ್ರು ಮಾತ್ರ ಸರಿ. ಈ ತರ ನಮ್ಮ ಭಾಷೆಯಲ್ಲಿ ಮಾತಾಡಿದ್ರೆ ಇದ್ದೇ ನಾವು ದೇವ್ರ ಹತ್ರ ಮಾತಾಡೋದು. ಆದ್ರೆ ದೇವ್ರಿಗೆ ಅದಕ್ಕಿಂತ ಮೇಲಾದದ್ದು ಬೇಕು. ಅದಕ್ಕಿಂತ ಮೇಲಾದದ್ದು ನಾವು ಸರಿ ಹೋಗ್ಬೇಕು, ನಾವು ಪರಿಶುದ್ಧರಾಗಬೇಕು. ನಮ್ಮ ಆತ್ಮಕ್ಕೆ ಅದು ಗೊತ್ತು. ನಮ್ಮ ಆತ್ಮ ಏನೇಳುತ್ತೆ, ನೀನ್ ಎಲ್ಲಾ ಸರಿ ಇಲ್ಲ, ಎಲ್ಲಾ ಸರಿ ಇಲ್ಲ ಅಂದ್ರೆ ನೀನ್ ಸರಿ ಇಲ್ಲ ಕಣ, ಫಸ್ಟ್ ನೀನ್ ಸರಿ ಆಗೋ ಅಂತ ನಮ್ಮ ಆತ್ಮ ನಮ್ಗೆ ಬೈತಾ ಇರುತ್ತೆ. ನಾವು ಅದನ್ನ ಗ್ರಹಿಸೋದಿಲ್ಲ. ಯಾರು ಸರಿ ಇಲ್ಲ, ಯಾರು ಸರಿ ಇಲ್ಲ ಅಂತ ನಾವ್ ಅನ್ಕೊಂಡಿರ್ತೀವಿ. ಆದ್ರೆ ನಮ್ಮ ಆತ್ಮ ದೇವ್ರ ಹತ್ರ ಏನ್ ಮಾತಾಡುತ್ತೆ, ದೇವ್ರೆ ನಾನ್ ಸರಿ ಇಲ್ಲ, ನನಗೆ ಸರಿ ಆಗೋದಕ್ಕೆ ಸಹಾಯ ಮಾಡು, ನನಗ್ ಬುದ್ಧಿ ಕೊಡು ಸ್ವಾಮಿ ಅಂತೆ. ದೇವ್ರ ಹತ್ರ ನೇರವಾಗಿ ನಿಮ್ ಭಾಷೆ ಮಾತಾಡಕ್ಕೆ ಅವಕಾಶ ಕೊಟ್ರೆ, ದೇವ್ರೆ ಅವ್ರಿಗೆ ಬುದ್ಧಿ ಕೊಡು, ಇವ್ರಿಗೆ ಬುದ್ಧಿ ಕೊಡು ಅಂತೀರಾ. ಆದ್ರೆ ನಿಮ್ಮ ಆತ್ಮ ಅನ್ಯ ಭಾಷೆ ಮುಖಾಂತರ ದೇವ್ರು ನನಗ್ ಬುದ್ಧಿ ಕೊಡು ಅಂತ ಅನ್ನತ್ತೆ. ಅದಕ್ಕೇನೆ ದೇವ್ರು ಅನ್ಯ ಭಾಷೆ ಕೊಡೋದು. ಆಗ ದೇವ್ರು ಸುಮ್ಮನೆ ವ್ರತ ಕೊಡಲಿಲ್ಲ, ಅವರೊಟ್ಟಿಗೆ ಮಾತಾಡೋದಕ್ಕೆ ದೇವ್ರು ಕೊಟ್ಟಿದ್ದಾರೆ. ನೀವು ಪ್ರತಿ ದಿವಸ ದೇವರೊಟ್ಟಿಗೆ ಅನ್ಯ ಭಾಷೆಯಲ್ಲಿ ಸಮಯವನ್ನ ಕಳೀತಾ ಇರುವಾಗ ಒಂದು ದಿವಸ ಅದರಿಂದ ನಿಮ್ಗೆ ಆಗುವಂತ ಪ್ರಯೋಜನವನ್ನ ದೇವರು ತೋರಿಸ್ಕೊಡ್ತಾರೆ. ಹಲ್ಲೆಲೂಯಾ. ನೀವು ನೂತನವಾಗ್ತಾ ಹೋಗ್ತೀರಾ. ಆಗ ಅದರಿಂದ ಏನ್ ಮಾಡ್ಬೇಕಂತಂದ್ರೆ, ಇದೇ ತರನೇ ಬರೀ ಅನ್ಯ ಭಾಷೆ ಅಂತಲ್ಲ, ಬೇರೆ ಯಾವುದೇ ವರ ಆಗಿರ್ಬೋದು, ಆ ವರವನ್ನ ದೇವರು ನಮಗೆ ಕೊಡುವಾಗ ಅದನ್ನ ದೇವರಿಗೋಸ್ಕರ ನಾವು ದೇವರಲ್ಲಿ ಬಳಕೆ ಮಾಡುವಂತವರಾಗಿರ್ಬೇಕು. ಆಗ ಪರಿಶುದ್ಧಾತ್ಮರ ವರಗಳು ಅಂತ ಮಾತ್ರ ಅಲ್ಲ, ಬೇರೆ ಏನೇ ವಿಶೇಷವಾದ ಒಂದು ಸಾಮರ್ಥ್ಯ ದೇವರು ನಮ್ಗೆ ಕೊಟ್ಟಿರ್ಬೋದು. ಒಂದು ವೇಳೆ ಹೆಚ್ಚಾಗಿ ಪ್ರಾರ್ಥನೆ ಮಾಡುವಂತ ಭಾರ ದೇವರು ನಮ್ಗೆ ಕೊಟ್ಟಿರ್ಬೋದು. ಆಗ ನಾನು ಹೆಚ್ಚಾಗಿ ದೇವರಲ್ಲಿ ಪ್ರೇರೇಪಿಸುವಂತ ಕಾರ್ಯಗಳಿಗಾಗೆಲ್ಲ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಂತವನಾಗಿರ್ಬೇಕು. ಅಥವಾ ದೇವರ ವಾಕ್ಯಗಳನ್ನ ಆಳವಾಗಿ ಓದಿ ಅದರಲ್ಲಿನ ಆಳವಾದ ರಹಸ್ಯಗಳನ್ನ ಪ್ರಕಟಿಸುವಂತ ಒಂದು ವಿಶೇಷವಾದ ಜ್ಞಾನವನ್ನು ದೇವರು ನಮ್ಗೆ ಕೊಟ್ಟಿರ್ಬೋದು. ಆಗ ನಾನೇನ್ ಮಾಡ್ಬೇಕು, ಹೆಚ್ಚಾಗಿ ವಾಕ್ಯವನ್ನು ಓದಿ ಅದರಲ್ಲಿರುವಂತ ರಹಸ್ಯಗಳನ್ನ ಹೊರಗಡೆ ತಂದು ಅದು ಅನೇಕರಿಗೆ ಅರ್ಥ ಆಗೋ ಹಾಗೆ ಮಾಡಿ, ಅನೇಕರು ಕರ್ತನಲ್ಲಿ ನಂಬಿಕೆಯಲ್ಲಿ ಬಲ ಹೊಂದೋದಕ್ಕೆ ನಾನು ಕಾರಣ ಆಗೋದಕ್ಕೆ ನಾವು ನಮ್ಮನ್ನು ಒಪ್ಪಿಸ್ಕೊಡ್ಬೇಕು. ಅದೇ ರೀತಿಯಾಗಿ ಒಂದು ವೇಳೆ ಹಾಡನ್ನ ಹಾಡೋದು ದೇವ ನಮಗೆ ಕೃಪೆ ಕೊಟ್ಟಿರ್ಬೋದು. ನಾವು ಹಾಡನ್ನ ಹಾಡುವಾಗ ಅನೇಕರನ್ನ ಹಾಡು ಮುಟ್ಟುತ್ತೆ. ಆ ಹಾಡಿನ ಮುಖಾಂತರ ಅನೇಕರ ನಂಬಿಕೆಯಲ್ಲಿ ಬಲ ಹೊಂದ್ತಾರೆ, ದೇವರ ಕಡೆಗೆ ತಿರ್ಕೊಳ್ತಾರೆ. ಒಂದ್ ವೇಳೆ ನಾವು ಮ್ಯೂಸಿಕ್ ಬಾರಿಸುವಂತ ಕೃಪೆನ ದೇವರು ನಮ್ಗೆ ಕೊಟ್ಟಿರ್ಬೋದು. ಅದ್ರ ಮುಖಾಂತರವಾಗಿ ನಾವು ದೇವರ ನಾಮವನ್ನು ಮಹಿಮೆ ಪಡಿಸುವಂತವರಾಗಿರ್ಬೇಕು. ಹೀಗೆ ಏನೇ ಒಂದು ಕಾರ್ಯ ಆಗಿರಲಿ, ಅದ್ರ ಮುಖಾಂತರ ನಾವು ದೇವರಾಜ್ಯಕ್ಕೆ ಪ್ರಯೋಜನವನ್ನ ಉಂಟು ಮಾಡುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಅಯ್ಯೋ ನನಗೆ ಏನು ಗೊತ್ತಿಲ್ಲ, ಏನು ಬರೋದಿಲ್ಲ ಅಂತಂದ್ರೆ ಕಡೆಗೆ ಒಂದ್ ಸ್ವಲ್ಪ ಕಸ ಹೊಡೆದ್ರೂ ಪರವಾಗಿಲ್ಲ, ಆ ಕಸ ಹೊಡೆಯೋದು ಕೂಡ ದೇವರ ಎಣಿಕೆಯಲ್ಲಿ ಲಿಖಿತವಾಗುತ್ತೆ. ನಾವು ದೇವ್ರ ಸಭೆಗೆ ಬಂದು, ದೇವ್ರೇ ನನಗೆ ಏನೋ ಗೊತ್ತಿಲ್ಲ ಸ್ವಾಮಿ, ನನಗೆ ಗೊತ್ತಿರೋದು ಒಂದೇ ಕಸ ಗುಡಿಸಕ್ ಮಾತ್ರ ಬರುತ್ತೆ, ಅದು ಬಿಟ್ರೆ ನನಗೇನು ಗೊತ್ತಿಲ್ಲ ಸ್ವಾಮಿ, ನಿನ್ನ ಆಲಯದಲ್ಲಿ ಸ್ವಲ್ಪ ಕಸ ಗುಡಿಸ್ತೀನಿ ಸ್ವಾಮಿ ಅಂತಂದ್ರೂ ಕೂಡ ಅದರಲ್ಲೂ ದೇವ್ರು ಸಂತೋಷ ಪಡ್ತಾರೆ. ದೇವರಾಜ್ಯದಲ್ಲಿ ಅದಕ್ಕೂ ಸಹ ನಮಗೆ ಪ್ರತಿಫಲ ಇದೆ. ಆಗ ನಮ್ಮಿಂದ ಏನೆಲ್ಲ ಸಾಧ್ಯನೋ ಅದನ್ನ ದೇವರ ನಾಮದ ಮಹಿಮೆಗೋಸ್ಕರವಾಗಿ ನಾವು ಮಾಡುವಂತವರಾಗಿರಬೇಕು. ದೇವರಿಗೆ ನಾವು ಪ್ರಯೋಜನವಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗಿರಬೇಕು. ಆಗ ದೇವರು ನಮಗೆ ಕೊಟ್ಟಿರುವಂತ ವರಗಳನ್ನಾಗಲಿ ಏನೇ ಒಂದು ಸಾಮರ್ಥ್ಯವನ್ನಾಗಲಿ ನಾವು ಅಲಕ್ಷ್ಯ ಮಾಡಬಾರದು. ಅದನ್ನ ನಾವು ಗಮನಿಸಿ ಅದು ಪ್ರಜ್ವಲಿಸುವ ಹಾಗೆ ಮಾಡುವಂತವರಾಗಿರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ನಿನಗಿರುವಂತ ವರಗಳನ್ನ ಅಲಕ್ಷ್ಯ ಮಾಡಬೇಡ, ಅದನ್ನ ಪ್ರಜ್ವಲಿಸುವ ಹಾಗೆ ಮಾಡು. ಯೇಸು ಕ್ರಿಸ್ತನು ಹೇಳಿದಂತ ಮಾತು, ನಿಮ್ಮ ಬೆಳಕು ಜನಗಳ ಮುಂದುಗಡೆಯಲ್ಲಿ ಪ್ರಕಾಶಗೊಳ್ಳಲಿ. ನಾವು ಪ್ರಕಾಶಿಸಬೇಕಂತ ದೇವರು ಇಷ್ಟಪಡ್ತಾರೆ. ನಮ್ಮ ಬೆಳಕು ಜನಗಳ ಮುಂದುಗಡೆಯಲ್ಲಿ ಅದು ಹೊಳಿಬೇಕಂತ ದೇವರು ಇಷ್ಟಪಡ್ತಾರೆ. ನಾನು ನೀವು ಹೊಳೆಯುವಂತವರುಗಳಾಗಿ ಲೋಕದಲ್ಲಿ ಜೀವಿಸಬೇಕು. ಆ ರೀತಿಯಾಗಿ ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯವನ್ನು ಮಾಡಲಿ.